ಬಂದ ನನ್ನ ಬಿಡದಾಡ ಗೆಳತಿ ಸಾಕು ಸಾಕಾಗ್ಬಿಡತ್ರಿ ಗ್ರಾಮ ಪಂಚಾಯತ್ ನೌಕರಿ ಮಾಡೋದು ಅಂತನ ಅಲ್ರಿ ಟೈಮ್ ಸರಿಯಾಗಿ ನೀರು ಬಿಟ್ರು ನಮ್ಮ ಹೆಣ್ಮಕ್ಳು ನಳ ದಂಡಿಗೆ ನಿಂತು ಮಾತಾಡ್ತಾರ್ರಿ ಯವ್ವ ಹಾಟ್ಯಾನ ಮಗ ಟೈಮ್ ಸರಿಯಾಗಿ ನೀರು ಬಿಡಂಗಿಲ್ಲ ಅಂತಾರ ಹಿಂಗಾದ್ರೆ ಹೆಂಗೆ ನೌಕರಿ ಮಾಡಬೇಕು ಅಂತನ ಕಾಡಿಬೇಡಿ ಪ್ರೀತಿ ಮಾಡಿದೆ ಗೆಳತಿ ನಾನಿಲ್ಲ ಕಾಡಿಬೇಡಿ ಪ್ರೀತಿ ಮಾಡಿದೆ ಗೆಳತಿ ನಾನಿಲ್ಲ ಮರುಗಳ ಗೆಳತಿ ಸಾಯುತ್ತ ನೀರಿನ ಜೀವನ ನಾನಿನ ಸ್ವಾದರ ಮಾವನ ನನ್ನ ಮುತ್ತಿನ ಸೊಸೆನೀನ ನಾನಿನ ಸ್ವಾದರ ಮಾವನ ನನ್ನ ಮುತ್ತಿನ ಸೊಸೆನೀನ ಇದ್ದ ನೀರ ಬಚ್ಚಲ್ಗ ಚೆಲ್ಲಿ ನೀರಿಗಂತ ಟ್ಯಾಂಕಿಕ ಬಾರ ಜಾಗದ ಗಣಿ ಒಲಿಗಾಲಿಟ್ಟ ಹಾಲಿಗಂತ ಬಾರ ಬೆಟ್ಟ ಕಲಗಿ ಮುಟ್ಟ ಮಯಡವಿ ತೋರ್ಸಕಂತ ದವಕಲಿ ಬಾರ ಹಂಗಾರ ಬಂದರ ಸಾಕ ನಿನ ಮಾರಿ ನಾ ನೋಡಬೇಕ ಬರಲೀಕ ಗಿಣಿಕ ಹಾಸಿ ನೀ ಹರಿಸಾಕಬೇಕು ಎಂದರ ಬಾಯಗ ರೇಸ ಕೊಡಸಕ್ರ ನಟ್ರಿಗೆ ತ್ರಾಸ ಮಸ್ತ ಇಟ್ಟು ಮುಂದಲ ರೈತ ದಿವಸ ನನ್ನ ಮ್ಯಾಲ ನನ್ನ ಕಡೆ ನೀ ಕಳಸ ಗಿಲಿ ಕೋರಿ ನನ್ನ ಮಗ ಜೋಡಿ ಆಗುದ ವಯಸ್ಸಿನ ಭಾಗ್ಯ ಸುಂದರ ರಾಣಿಯಾಗುದ ಜಮಖಂಡಿ ಬಸ್ ಸ್ಟ್ಯಾಂಡ್ನ್ಯಾಗ ಜಗಳ ಆತ ಬಣ್ಣ ಹೊಟ್ಟಿನ ತಿನ್ನಾಕ ಬಾಟಿ ಹರಿತ ಚಿಂತ ಹುಡುಗನ ಇಲ್ಲ ಬೇಕ 70,000 ಕಟ್ಟಬೇಕ 70,000 ಕಟ್ಟಬೇಕ ಜಮಖಂಡಿ ಬಸ್ ಸ್ಟ್ಯಾಂಡ್ನ್ಯಾಗ ಜಗಳ ಆತ ಬಣ್ಣ ಹೊಟ್ಟಿನ ತಿನ್ನಾಕ ಬಾಟಿ ಹರಿತ ಚಿಂತ ಹುಡುಗನ ಇಲ್ಲ ಬೇಕ 70,000 ಹೇ ಹಿಂದಿನ ತೆರಿಗೆನ ನಿನಗಾಗಿ ಸೊರಿಗೆನ ಹಿಂದಿನ ತೆರಿಗಾಗಿ ನಿನಗಾಗಿ ಸೊರಿಗೆನ ಅಷ್ಟೊಂದು ಸೊಕ್ಕೇನ ನನಗಾಷ್ಟೊಂದು ಸೊಕ್ಕೇನ ನಿನ್ನ ಇಟ್ಕೊಂಡೆ ಕೇಳ ನೀನ್ ಅಭಿನಯ ಚಕ್ರವರ್ತಿ ಸುದೀಪಣ್ಣ ಏನ್ ರಾಕಿಂಗ್ ಸ್ಟಾರ್ ಯಶ್ ಓಟಿನು ಕುಡಿದೆ ಬಿಪಿನು ಕುಡಿದೆ ಓಟಿನು ಕುಡಿದೆ ಬಿಪಿನು ಕುಡಿದೆ ನಿಸೇನ ಏರ್ತಿಲ್ಲ ನನಗೆ ನಿಸೇನ ಏರ್ತಿಲ್ಲ ಇವತ್ತ ಗಜಮಗ ಬರ್ತನ ಇವತ್ತ ಗಜಮಗ ಬರ್ತನ ಇವತ್ತ ಗಜಮಗ ಬರ್ತನ ಇವತ್ತ ಗಜಮಗ ಬರ್ತನ ಕಬರಗೆಟ್ಟ ಹಾಡಬ್ಯಾಡ ಊರ ಮಂದಿ ನೋಡತಾರ ಕಬರಗೆಟ್ಟ ಹಾಡಬ್ಯಾಡ ಊರ ಮಂದಿ ನೋಡತಾರ ಏನು ಗಂಗ ಇವತ್ತು ಫುಲ್ ತಿಂಡಿಲೆ ಟಿಪ್ ಟಾಪ್ ಆಗಿ ಬಂದಿ ಅಯ್ಯ ಬರ್ಮು ಇದೆಲ್ಲ ನಿನಗೆ ಹೋಗಿ ಬರ್ಮು ಇವನ ಆದ್ರೂ ಈ ಬರ್ಮಗ ಒಂದು ಹೆಣ್ಣಿಲ್ಲ ಅಂತೇಳಿ ಭಾಳ ಜೀವ ಮರ ಮಗಾಗತ್ತಿತ್ತ ಆದ್ರೂ ಈ ಸಿದ್ದರಾಮಪ್ಪನ ಪುಣ್ಯಲ್ಲಿ ಹೆಣ್ಣು ದೊರಕಿಲ್ಲ ಭಾಳ ಅಂದ್ರೆ ಭಾಳ ಪುಣ್ಯ ಹತ್ತಿಪ್ಪ ದೇವ್ರ ನಿನಗೆ ಬರ್ಮು ಇವ ನಿನ್ನ ಕಣ್ಣಿನ ಹೆಂಗೆ ಅನ್ನಕತ್ತೀನಿ ಫುಲ್ ತಿಂಡಿಲೆ ಕಾಣಕತ್ತಿ ಕನಸಿನ ರಾಣಿ ಸಿನಿಮಾ ನಟಿ ಅಮೂಲ್ಯ ಇದು ಸಾರಿ ಮಾಲಾಶ್ರೀ ಕಂಡಂಗೆ ಕಾಣಕತ್ತಿ ಮಾಮ ಸುದ್ದಿ ಏನೋ ಗೊತ್ತನು ಹೇಳ ಏನು ಬ್ಯಾಡ ತಡಿ ಹೇಳ್ತೀನಿ ಹೇಳ ನಾನು ಮೊದಲ ಸಣ್ಣಕ್ಕಿದ್ದೆ ಆದ್ರೆ ಈಗ ನಾ ತುಟ್ಟಿಕಾಗಿನಿ ನಾ ತುಟ್ಟಿಕಾಗಿನಿ ಮತ್ತೆ ಗಜಮ ಯಾವಾಗ ಮತ್ತೆ ದೊಡ್ಡಕ್ಕೆ ಆದ್ರೆ ಅದಿನ್ನ ಮುಹೂರ್ತ ಫಿಕ್ಸ್ ಮಾಡಿಲ್ಲ ನಾವು ಹೌದಾ ಫಿಕ್ಸ್ ಆಗ್ಬೇಕ ದಿನಾಂಕ ವಾರ ದೊಡ್ಡಕ್ಕಾಗಿ ಅಂದ್ರೆ ನೀವು ಭಾಳ ಖುಷಿ ಆಯ್ತು ಗಂಗ ನನಗೆ ಬರೀ ಇಟ್ಟು ದಿನ ಸಣ್ಣಕ್ಕಿದ್ದೀನಿ ಅದು ನಂದು ತಲೆ ಚೆಟ್ಟು ಹಿಡ್ದೈತೆ ನಂದ ಆದ್ರೂ ನೀವು ದೊಡ್ಡಕ್ಕಾಗಿ ಏನಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡು ಅಯ್ಯಯ್ಯ
ಒಳಗೆ ಹಾಕೊಂಬರ್ತೀನಿ ತಡಿ ಈಗ ತಡಿ ಸಮಾಧಾನ ಇರು ದೋಸ್ತ ಅದಕ್ಕ ನಾ ಮನ್ಯಾಗ ಕುಂತಿ ವಿಚಾರ ಮಾಡ್ಕೊಂಡ ಬಂದೀನಿ ಮದ್ವಿ ಅಂತ ಆದ್ರೆ ನಿನ್ನ ಮಾಮನ ಮದ್ವಿ ಮತ್ತ ಮಾಡ್ತಿ ಮತ್ತ ದೇವ್ರ ಪೂಜೆ ಎಲ್ಲ ಚಲೋನ ಆಕತಿ ಮತ್ತ ಮುಂದಿನ ಸಮಾಚಾರ ನಾ ಈ ಮಾಸು ಹೇಳಕತ್ತಿಲ್ಲ ಮತ್ತ ನಮ್ಮವೇನ ಸತ್ತಾಲ ಅಕ್ಕಿ ಮೇಲೆ ನಾನೇ ಮಾಡಿ ಹೇಳ್ತೀನಿ ಜಾನಮಟ್ಟಿ ಬಸೈನ ಮೇಲೆ ನಾನೇ ಮಾಡಿ ಹೇಳ್ತೀನಿ ಮದ್ವಿ ಆದ್ರೆ ನಾನು ಇನ್ನ ಆಗೋದು ಮದ್ವಿನ ನಿನ್ನ ಅಕ್ಕಿನ ಮದ್ವಿನ ಹೌದಾ ದೋಸ್ತ ಹಾ ಒಂದು ವೇಳೆ ನನ್ನ ಮದುವೆ ಆದ್ದೆ ಅಂತ ಇಟ್ಕೋ ಅವಾಗ ನೀ ಏನು ಮಾಡ್ತಿ ಎಲ್ಲಾರು ಹೆಂಗ ಮಾಡ್ತಾರ ನಾನು ಹಂಗ ಮಾಡ್ತೇನೆ ಮತ್ತೇನ್ರ ಬ್ಯಾರೆ ಹಂಗಲ್ಲ ಐತಿನ ಮತ್ ನಿನ್ ಕಡೆ ಮತ್ತೇನ ನಾ ಹೇಳಿದ ಹಂಗಲ್ಲ ಮತ್ತೇನ ನನ್ನ ಮದುವೆ ಆದ್ಮೇಲೆ ನೀ ಏನು ಕೆಲಸ ಮಾಡ್ತಿ ಅಂತ ಕೆಲಸ ನೀ ಏನ್ ಹೇಳ್ತಿ ಹೇಳ ನಿನ್ನ ಮುಂದ ತಂದಿಡ್ತೇನೆ ನೋಡ್ ದೋಸ್ತ ನಾನ್ ನಿದ್ದೆ ಮಾಡಿ ಎದ್ದು ಬರ ಇದ ನೋಡು ಬರೀ ಗಸಮ ಭಜನ ಬರೀ ಇಂತದಯ ಟ್ರೆಂಡ್ ಉದ್ದಾರ ಆಗಕ್ಕಿಲ್ಲ ನೀವು ಹಾಳಾಗ ಹೋಗಿರಿ ದೋಸ್ತ ಮುಂಜಾನೆ ಎದ್ದು ನಾ ಎದ್ದು ಬರ್ಬೇಕಾದ್ರ ನನಗ ಬೆಡ್ ಟೀ ರೆಡಿ ಇರ್ಬೇಕು ನೀ ಹೇಳ್ಕೊಡ ನಿನ್ನ ಬಾಯಾಗ ತಂದು ಸುರಿತನ ನಾಲ್ಗೆ ಸುಟ್ಟಿದ ಹಗರ್ಕ ಸುರು ದೋಸ್ತ ನಾ ಬೆಡ್ ಟೀ ಕುಡಿಯೋದ್ರಾಗ ನನಗ ಸ್ನಾನಕ್ಕ ನೀರ್ ಕಾಯಿಸ್ಬೇಕು ಸ್ನಾನ ಮಾಡಿಸ್ತಾನ ಮತ್ತ್ಯಾಕ ಬಿಡು ಬೇಡ ಕೈದಿವ ಕೊಟ್ಟ ನಾ ಮಾಡ್ತೀವಂತ ನಾ ಸ್ನಾನ ಮಾಡಿ ಬರ್ಬೇಕಾದ್ರ ನನಗ ಟಿಫಿನ್ ರೆಡಿ ಇರ್ಬೇಕು ಅದ್ನು ಮಾಡ್ತಾನ ತಪ್ಪದ ಮಾಡ್ತಾನ ಹೌದಾ ನೀನ್ ಇಷ್ಟೆಲ್ಲ ಮಾಡು ಮತ್ತಿನ್ನೇನು ಮಾಡಬೇಕು ಅದನ್ನ ನಾಳೆ ಹೇಳಕತ್ತಾಳ ಈಗ ಬೇಡ ಅದ ವಿಚಾರ ಮಾಡ್ಕೊ ಬಂದ್ ಹೇಳ್ತೇನೆ ಈಗ ನಾ ಮನಿಗೆ ಹೋಗ್ಲೆ ಜಾಡಿಸ್ಬೇಕಿಲ್ಲ ನೀ ಹಂಗ ಬಿಡುದಿಲ್ಲ ನೀನು ಜಾಡ್ಸಿ ಕೈ ಬಿಡ್ತೀನಿ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಹೈ ಫೈಲೆ ಜೋರ ಮಾಡಿ ನೀ ರೊಕ್ಕ ಬಂಗಾರ ಮೇಡಮ್ ಇಲ್ಲಿ ಕೇಳಿದೆ ಎಲ್ಲಾರು ಉದುರಿ ಬಿದ್ದಾವ ಬಾಯನಲ್ಲ ಸಾವಕಾಸ ಹಂಗೆ ಹಾಕದ ನಿಂದು ಗಂಗಾ ನಾ ಬಂದ್ ಬಾಳ ತತ್ತು ನೀರ್ ಬಿಡು ಟೈಮ್ ಆತ್ ನಾ ಹೋಗಿ ನೀನು ಹಂಗಂತಿ ಇನ್ನೊಂದ್ ಜಾಡಿಸ್ತೆ ಸರಿ ಇನ್ನೊಂದ್ ಜಾಡಿಸ್ತಿ ಶಂಕರಯ್ಯ ಸರಗಣ ಸಾರಿ ಗಜಮಾ ಗೋಳಿ ಎಡಲಿ ಅವರು ಈ ಗಂಗೆ ಪಾತ್ರಕ್ಕ 50 ರೂಪಾಯಿ ಕೊಟ್ಟಿದ್ದಾರೆ ಅವ್ರು ಸ್ವೀಕರಿಸಬಹುದು ಶಂಕರಯ್ಯ ಸರಗಣಾಚಾರಿ ಗಜ ಮತ್ ಸೀನಿಯರ್ ಇರ್ಬೇಕು ಬ್ಯಾಗ್ ನಮ್ದು ಬಿಡು ಏನ ಹುರುಪ ನೀ ನನ್ನ ಬಡಿಸ್ತೀನಿ ಇಲ್ಕೊಂತು ಎಲ್ಲರ ನನ್ನ ಗೆಳೆಯ
ತಡ್ಕೊರ ನಿಮ್ ಹಂಗೆ ಯಾಕದ ಕೋತಿ ಹಂಗ ತಿರುಗುವ ಕ್ವಾಣನ ಬೆಣ್ಣ ಹತ್ತವಾರದು ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು ಕೋತಿ ಹಂಗ ತಿರುಗುವ ಕ್ವಾಣನ ಬೆಣ್ಣ ಹತ್ತವಾರದು ಕೋತಿ ಹಂಗ ತಿರುಗುವ ಕ್ವಾಣನ ಬೆಣ್ಣ ಹತ್ತವಾರದು ಮಾತಿನೊಳಗ ಹಂಗ ತಿರುಗುವ ಕ್ವಾಣನ ಬೆಣ್ಣ ಅದಾಗ ಬಂದ ಸಿಕ್ಕಿದಿ ಹುಡುಗಿ ಆಗುಲ್ ಮೈ ಕೈ ನೋವ ಕರ್ಕೊಳ್ಬೇಕ ನಿನ್ನ ನೋವ. ಅದಾಗ ಬಂದ ಸಿಕ್ಕಿದಿ ಹುಡುಗಿ ಆಗುಲ್ ಮೈ ಕೈ ಕರ್ಕೊಳ್ಳಬೇಕ ತಿಳಿತ ಹೋಗ ಔಟ ಗೌಟ ಯಾವ ಊರಗೌಟ ಬೆಚ್ಚ ಬ್ಯಾಡ ಬಾಲ ಔಟ ಗೌಟ ಯಾವ ಊರಗೌಟ ಬೆಚ್ಚ ಬ್ಯಾಡ ಬಾಲ ನೋಡಿನ ಸರಕಿಲೋಂಗಿಲ ನೋಡಿನ ಸರಕಿಲೋಂಗಿಲ ಉದುಟ ಮನಿನ ಬಾಯಾಗಿರ ಗಂಗಾ ನನ್ನ ಹೃದಯ ತುಂಬ ತುಂಬ್ಕೊಂಡ್ಬಿಟ್ಟಿ ಬಾರೇ ಗಂಗಾ, ರೈತ ಸ್ವಾತಿ ಮಳಿ ಕಾದಂಗೆ ಕಾಯಕತ್ತೀನಿ. ಬೇಗ ಬಂದ ನನಗೊಂದು ಸಿಹಿಯಾದ ಮುತ್ತಿನಂತ ಮುತ್ತು ಕೊಡಬಾರ್ದೆ ನನ್ನ ಚಿನ್ನ. ಅಯ್ಯೋ ನನ್ರಣ್ಣ ಏನಮ್ಮ ದಾರಾಗ ನೀನ್ ತಪಸ್ ಮಾಡಕತ್ತೇನು ಹ್ಞೂ ಗಂಗಾ, ನೀ ಬರ್ತಿ ಅಂತ ತಿಳಿದ ಇಷ್ಟೊತ್ತನ ಒಂಟಿ ಕಾಲ್ ಮ್ಯಾ ನಿಂತು ತಪಸ್ ಮಾಡಕತ್ತಿದ್ನಿ. ಮಮ್ಮ ನೀ ಹೇಳೋ ಮಾತು ಕರೆನಾ ಗಂಗಾ, ಸುಳ್ಳ ನೀ ನನ್ನ ಪರೀಕ್ಷೆ ಮಾಡಬೇಡ. ನಾ ಹೇಳುದೆಲ್ಲ ಕರೆನ ಐತಿ. ಹೌದಾ ಆ ಲೈಲಾ ಮಜ್ನು ಹೆಂಗ ತಮ್ಮ ಪವಿತ್ರ ಪ್ರೇಮಕ್ಕಾಗಿ ತಮ್ಮ ಪ್ರಾಣ ಕೊಟ್ರು, ನಿನ್ನ ಸಂಬಂಧ ನಾನು ಹಂಗ ಪ್ರಾಣ ಕೊಡಕ್ ಸಿದ್ಧದಿನಿ. ಮಮ್ಮ ನೀ ಮಾತು ಕರ್ರಿ ಹೇಳಕತ್ತೀಯ ಅಲ್ಲ ದೋಸ್ತ, ಅಕಸ್ಮಾತ್ ನಾ ಏನಾರ ನಿನ್ನ ಮದ್ವಿ ಆಗುದಿಲ್ಲ ಅಂದ್ರೆ ಅವಾಗ ನೀ ಏನು ಮಾಡ್ತಿ? ಗಂಗಾ, ನೀ ಏನಾರ ನನ್ನ ಮದ್ವಿ ಆಗುದಿಲ್ಲ ಅಂತ ತಿಳ್ಕೊ, ಸೀದಾ ಹೋಗಿ ನಮ್ಮ ಮನಗೋಡಿ ಪೂಲ್ ಮ್ಯಾಗಿಂದ ಬಿದ್ದು ಪ್ರಾಣ ಬಿಟ್ಟು ಬಿಡ್ತಾನೆ. ಹಂಗೆಲ್ಲ ಮಾತಾಡ್ಬಿಡ ಮಾಮ, ನಾ ಸುಮ್ಮನೆ ನಿನ್ನ ಪರೀಕ್ಷೆ ಮಾಡಿದೆ, ಆದ್ರೆ ನೀವು ನಿಂಗೆ ಹೇಳಕತ್ತೀವಲ್ಲ ಹಂಗೆಲ್ಲ ಮಾತಾಡಬಾರ್ದು. ಯಾಕೆ ಗೊತ್ತನು, ನಾನು ಮೊದಲ ಸೊನ್ನೆಕಿದ್ದೆ, ನಾನೀಗ ದೊಡ್ಡಕ್ಕೆ ಹೋಗೀನಿ. ಮಾಮ ಒಟ್ಟ ಚಿಂತೆ ಮಾಡ್ಬೇಡ, ಮೊದಲಿನ ನಾ ಸಣ್ಣಕ್ಕೆಲ್ಲ ದೊಡ್ಡಕ್ಕಾಗ್ಬಿಟ್ಟಿನ. ಈಗ ನಾ ಎಲ್ಲಿ ಹೋಗ್ತೀನಿ ಒಟ್ಟು ನನ್ನ ಹಿಂದಿಂದ ನೀ ಬರ್ಬೇಕಲ್ಲಿ. ಆಯ್ತು ನಡಿ, ತಡ ಯಾಕೆ ಮಾಡ್ತಿ? ನನ್ನ ಕಣ್ಗಳಲ್ಲಿ ಅರೋದ ಮಲ್ಲಿಗೆ ಹೂವೆ. ನಡಿ ನನ್ನ ಚಂಡು ಹೂವ ನಡಿ. ಶಾಂಪು ಹಚ್ಚಿ ತೊಳೆದಳ ಏನ ಚಂದನರ ತಮಕೂದಲ ಬರ್ತೀನಂತ ತೆರೆದಿಟ್ಟಿರ್ತಾಳ ಅವರ ಮನೆಯ ಬಾಗಿಲ. ಕೆಂಪನ ಹೆಣ್ಣಾಕಿ ನೆಂಪಿಗೆ ಬರುವಾಕಿ, ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ.
ಸಂಜು ಪೂಜಾರಿ ಹಾಗೂ ಯಲ್ಲಪ್ಪ ಪೂಜಾರಿ, ಅಭಿ ಚಪ್ಪು ನಾಗು ಬಸದವ್ರು, ಹನುಮಂತ್ ಹೋಟೆಲ್ ಇವ್ರು ಕೂಡ 50 ರೂಪಾಯಿ ಕೊಟ್ಟಿದ್ದಾರೆ. ಗಂಗಿ ಪಾತ್ರ ಸ್ವೀಕರಿಸ್ಬೇಕು. ಇದನ್ನ ತಗೋ ಓದು. ಮಾಮ ನೀವು ಊದಿ ಇಲ್ಲ ಇವೊಂದಿಟ್ಟು ಓದು. ನಾವು ಓದಿದ್ರೆ ಬೇರೆ ಆಗತ್ತೆ, ನೀವು ಓದಿದ್ರೆ ಬೇರೆ ಆಗತ್ತೆ. ಓದು ಮಾಮ ಓದು. ನಿಮ್ಮ ಅಪ್ಪರಾನೆ ಗಿಟ್ಟಿ ಅಂದ್ರೆ ಆಯ ಬರೋದಿಲ್ಲ ನನಗೆ. ಇದ ಅಲ್ಲಿ ಕೊಟ್ಟು ಬಿಡ್ತೀನಿ ಅಪ್ಪ ವಾಪಸ್. ಸಂಜು ಪೂಜಾರಿ, ಯಲ್ಲಪ್ಪ ಪೂಜಾರಿ, ಅಭಿ ಚಬ್ಬಿ, ನಾಗು ಬಸದವರು, ಹನುಮಂತ್ ಹೋಟೆಲ್ ಎಲ್ಲರೂ ಸೇರಿ ಓಕೆ 50 ರೂಪಾಯಿ ಕೊಟ್ಕಡೆ ಮಾಮ ಅನ್ಕೋತ. 50 ಆಗುದಿಲ್ಲ. ಹೋಗ ಅದು ಪುಕ್ಷಟ್ಟಿ ಹೂ ನಿಮ್ಗೆ ನಡತ್ತೆ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಕಾಣಾಗಿ ಬಾದೆಲ್ಲ ಕಾಯಾಗಿ ನನ್ನ ಬಿಟ್ಟ ಸಾಗದೊಡಿ ತೀರ್ಥಂಗನ ಸೆಲ್ಲ ಸುತ್ತ ಪಡೆದು ಬಾದಿನಲ್ಲ ಬಿಟ್ಟ ಕಾಯಾಗಿ ನನ್ನ ಬಿಟ್ಟ ಸಾಗದೊಡಿ ತೀರ್ಥಂಗಮ ಸೆಲ್ಲ ಸುತ್ತ ಪಡೆದು ಬಾದಿನಲ್ಲ ಬಿಟ್ಟ. ಸಿದ್ದರಾಮೇಶ್ವರ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲೆಯಾಗಿರುವ ನನ್ನನ್ನು ಸ್ವಂತ ಮಗಳಂತೆ ಬೆಳೆಸಿದ ನನ್ನ ಅತ್ತಿಗೆಗೆ, ನನ್ನ ಅಣ್ಣನಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡು ತಂದೆ. ಅಷ್ಟೇ ಅಲ್ಲ, ಈ ತಂಗಿ ಮೇಲೆ ಅಕ್ಕಿ ಕಾಳು ಹಾಕಬೇಕಂತ ನಮ್ಮ ಅಣ್ಣ ಕನಸು ಕಟ್ಟಿಕೊಂಡಿದ್ದಾನೆ. ಅವನ ಕನಸು ಕೂಡ ಬೇಗ ಈಡೇರಲಿ ಅಂತ ಬೇಡಿಕೊಳ್ಳುತ್ತೇನೆ. ಇದ್ದೊಬ್ಬ ಅಣ್ಣ ಲಕ್ಷ್ಮಣನಿಗೆ ನೌಕರಿ ಅಂತ ಅಲೆದಾಡ್ತಿದ್ದಾನೆ. ಅವನಿಗೆ ಒಳ್ಳೆ ನೌಕರಿ ದೊರೆಯಲಿ ಅಂತ ನನಗೆ ದಯ ಪಾಲಿಸುತ್ತೇನೆ ತಂದೆ. ಶಿಲ್ಪ, ಯಾರು? ಈ ಊರ ಆಗರ್ಭ ಶ್ರೀಮಂತ ಪ್ರೇಮರಾಜ ಅಂತ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನೀನು ಇಲ್ಲಿ ಬಂದಲು ಕಾರಣ? ಒಂದು ಮಹತ್ವದ ಕೆಲಸ ಇದ್ದಾಗಲೇ ಬರಬೇಕಲ್ಲ. ಪಾಪ ತಾವು ಹೇಗಿದ್ದೀರಿ ಅಂತ ವಿಚಾರಿಸಲು ಬಂದೆ. ನಮ್ಮ ಸುಖ ದುಃಖವನ್ನು ವಿಚಾರಿಸಲಿಕ್ಕೆ ನನ್ನ ತಂದೆ ದೇವರಾದ ಸಿದ್ದರಾಮಯ್ಯವಿದ್ದಾನೆ. ಅದರ ಅವಶ್ಯಕತೆ ಇಲ್ಲ. ತಾವಿನಿಲ್ಲಿಂದ ಹೊರಟು ಹೋಗ್ಬೋದು. ಶಿಲ್ಪ, ನಾನೊಬ್ಬ ಆಗರ್ಭ ಶ್ರೀಮಂತ. ನಾನು ಈ ಸುತ್ತ 20 ಹಳ್ಳಿಯ ಒಡೆಯ. ಹೊಳಿ ಬಂದ ಭಾಗ್ಯಲಕ್ಷ್ಮಿಯನ್ನು ಅಲ್ಲಗಳಿದು ಮಾತನಾಡಬೇಡ. ಅಂದರೆ ಅಂದರೆ ನಿನ್ನ ಕೈ ಹಿಡಿದು ನನ್ನ ಮಡದಿಯನ್ನಾಗಿ ಸ್ವೀಕರಿಸಿ ನನ್ನ ಮನೆಯ ಅಪಾರ ಸಂಪತ್ತಿಗೆ ಒಡತಿಯನ್ನಾಗಿಸಲು ನಿನಗೆ ಸಹಾಯ ಮಾಡಲು ಬಂದೆ. ನೀನು ನನ್ನೆಲ್ಲ ಮದುವೆಯಾಗಬೇಕೆಂದು ಆಸೆ ಪಡ್ತಾ ಇದೀಯ? ಏ ಮುದಿಯ, ಇಲ್ಲ ಸಲ್ಲದ ಮಾತನಾಡದೆ ಸುಮ್ಮನೆ ಹೊರಟೋಗು ಇಲ್ಲಿಂದ. ನಾನು ಇಲ್ಲಿಂದ ಹೊರಟು ಹೋಗಬೇಕೆ? ಅದು ಸಾಧ್ಯವಿಲ್ಲ. ಗುಲಾಬಿ ಹೂವಿನಂತಿರುವ ನಿನ್ನ ಮಕರಂದವನ್ನು ನೀರನ್ನು ಬಂದಿರುವೆ. ನೋಡಿ, ನೀವು ನೋಡ್ಲಿಕ್ಕೆ ನನ್ನ ತಂದೆ ಹೇಗೆ ಕಾಣ್ತಾ ಇದ್ದೀರಾ? ಯಾಕೆ ಹೀಗೆ ನಿಮಗೆ ಕಾಮದಾಟ? ಶಿಲ್ಪ, ಶಿಲ್ಪ, ರತಿ ಕ್ರೀಡೆ ಆಡಲು ವಯಸ್ಸು ಬೇರೆ ಬೇಕಾಗಿಲ್ಲ. ಕಾಮಕ್ಕೆ ಕಣ್ಣಿಲ್ಲ. ರತಿ ಕ್ರೀಡೆ ಆಡಲಿಕ್ಕೆ ವಯಸ್ಸು ಬೇರೆ ಬೇಕಾಗಿಲ್ಲ. ಈ ನಿನ್ನ ಗೋಳು ಪುರಾಣ ನನ್ನ ಮುಂದೆ ಏನು ಹೇಳಕ್ಕೆ ಹೋಗಬೇಡ. ನೀನು ನನ್ನವಳಾದರೆ ನಿನ್ನನ್ನು ನನ್ನ ಅರಮನೆಯಲ್ಲಿಟ್ಟು ದೇವತೆಯಂತೆ ಪೂಜಿಸುವೆ. ಲೇ ಮುದಿಯ, ಕಾಮದ ಪಿತ್ತ ನೆತ್ತಿಗೆರೆದಂತೆ ಕಾಣ್ತದೆ. ನೋಡು, ಒಂಟಿ ಹೆಣ್ಣು ಸಿಕ್ಕಿದಳಂತೆ ಬಲಾತ್ಕಾರ ಮಾಡಲು ಬಂದಿದೆಯಲ್ಲ. ಇಲ್ಲ ಸಲ್ಲದ ಮಾತನ್ನು ಹೊಲಸು ಬಾಯಿಂದ ನುಡಿದ ನಿಜವಾದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಚೆಲ್ಲಬೇಕಾಗಿದ್ದ ಬಲು ಎಚ್ಚರವಿರಲಿ. ಎಚ್ಚರ ಹೇಳುವ ಬಡ ಬಿಕಾರಿ ಹೆಣ್ಣೆ, ನಿನ್ನನ್ನು ಇಲ್ಲಿಂದ ಮುಂದೆ ಹೋಗಲು ಅವಕಾಶ ಕೊಡಲಾರನು ಈ ಪ್ರೇಮರಾಜ. ಶಿಲ್ಪ, ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮ ಪಿತ್ತವನ್ನು ನೆತ್ತಿಗೇರಿಸಬೇಡ.
ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೋ. ನೀನು ಒಪ್ಪಿಕೊಂಡರೆ ನಿನ್ನಿಂದ ನಿನ್ನ ಅಣ್ಣಂದಿರು ಸುಖವಾಗಿ ಇರಬಹುದು. ಏ ಮುಚ್ಚ ಬಾಯಿ. ಈ ವಿಷಯ ನನ್ನಂದಿರಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ಮೈ ಚರ್ಮವನ್ನು ಸುಲಿದು ಚಪ್ಪಲಿ ಮಾಡಿಸ್ಕೋತಾರೆ. ಸುಮ್ಮನೆ ಹೊರಟೋಗು ಇಲ್ಲಿಂದ. ಈ ನಿನ್ನ ಬಿಂಕದ ಮಾತು ನನಗೆ ಬೇಕಾಗಿಲ್ಲ. ಅದನ್ನೆಲ್ಲ ಅಲ್ಲಗಳಿದು ಈ ನನ್ನ ಸುಂದರವಾದ ತೋಳತೆಕೆಯಲ್ಲಿ ಬಂದು ಅಪ್ಪಿಕೋ. ಇಲ್ಲವಾದರೆ ನಿನ್ನ ಮೇಲೆ ಬಲಾತ್ಕಾರದ ಬಾಣವನ್ನು ಉಪಯೋಗಿಸಬೇಕಾದೀತು. ಜೋಕೆ ಶಿಲ್ಪ, ಈ ನಿನ್ನ ಪ್ರೇಮ ತುಂಬಿದ ಕಂದಕದಲ್ಲಿ ಬಿದ್ದು ಬಳಲುತ್ತಿರುವೆ. ಬಾ ಶಿಲ್ಪ, ಬೇಗನೆ ಬಂದು ನನ್ನ ಮನ ತರಿಸುವ. ಯಜಮಾನ್ರಿ, ನೋಡ್ಲಿಕ್ಕೆ ದೊಡ್ಡ ಮನುಷ್ಯರ ತರ ಕಾಣ್ತಾ ಇದ್ದೀರಾ. ಈ ರೀತಿ ಹೇಸಿ ಕೆಲಸ ಮಾಡಿ ನಿಮ್ಮ ದೊಡ್ಡತನದ ಕಂದಗಳ ಕಳಂಕ ತಳ್ಕೊಳ್ಬೇಡಿ. ನೋಡಿ, ಇವಳನ್ನು ನಿಮ್ಮ ಹೊಡ ಹುಟ್ಟಿದ ಮಗಳೆಂದು ತಿಳಿದುಕೊಂಡು ಸುಮ್ಮನೆ ನಾನು ಬಿಟ್ಬಿಡಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಾನು ಮಗಳೆಂದು ಅಪ್ಪಿಕೊಳ್ಳಬೇಕಾ? ಅದು ನಿನ್ನ ಹುಚ್ಚು ಕಲ್ಪನೆ. ಈ ನಿನ್ನ ಗೊಡ್ಡು ತತ್ವಗಳು ನನಗೆ ಬೇಕಾಗಿಲ್ಲ. ನೀನು ನನ್ನ ಆಶೆಯಂತೆ ನಡೆದಿದ್ದೇ ಆದರೆ ಸುಖಮಯವಾಗಿ ಸಾಗುವುದು ನಿನ್ನ ಬಾಳು. ಶಿಲ್ಪ, ಇನ್ನಷ್ಟು ವಿಚಾರಿಸು. ಯಜಮಾನ್ರಿ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ನಾನು ಒಳ್ಳೆ ತಂಗಿಯಾಗಿ ಬಾಳಬೇಕೆನ್ನುವುದು ಆಸೆ. ಈ ಆಸೆಯನ್ನು ಬಿಟ್ಟು ನನ್ನನ್ನು ಈ ತಂದೆ ಸ್ಥಾನದಾಗಿ ಆಶೀರ್ವಾದ ಮಾಡಿ. ತಂದೆ ಸ್ಥಾನವಾಗಿ ನಾನು ಆಶೀರ್ವಾದ ಮಾಡಬೇಕೆ? ಅದು ನಿನ್ನ ಹುಚ್ಚು ಕಲ್ಪನೆ. ಶಿಲ್ಪ, ಬೆಳೆದು ನಿಂತ ನಿನ್ನಂತ ಸುಂದರವಾದ ಹೆಣ್ಣುಗಳನ್ನು ಮಗಳೆನ್ನುತ್ತ ಹೋದರೆ ಈ ಸಮಾಜದಲ್ಲಿ ಗಂಡನಾಗವನ್ಯಾರು? ಶಿಲ್ಪ, ಈ ನಿನ್ನ ಮಾತು ಕೇಳಿದರೆ ಪ್ರೀತಿ ಪ್ರೇಮಗಳ ಶಬ್ದಕ್ಕೆ ಅರ್ಥವೇ ಸಿಗುವುದಿಲ್ಲ. ಶಿಲ್ಪ, ಕೊನೆಯದಾಗಿ ನಿನಗೊಂದು ಮಾತು ಹೇಳುವೆ. ನನ್ನ ಮಾತಿಗೆ ಒಪ್ಪಿಗೆ ಕೊಡು. ಎಲ್ಲೋ ಮುದಿ ಹೊಂದೆ, ಎಷ್ಟು ಹೇಳಿದರೂ ನೀನು ಕಿರ್ಚಾಡಿ ಮೇಲ್ಮೇಲೆ ಬರ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ಗೆ? ಅದು ಎಷ್ಟು ಜನ ಬೀದಿ ಮೇಲೆ ಬಿದ್ದು ಸತ್ತು ಹೋಗಿದ್ದಾರೆ. ಅಷ್ಟೇ ಅಲ್ಲ, ರಾಮಾಯಣ ಮಹಾಭಾರತದಲ್ಲಿ ಕಥೆಗಳು ನೀನು ಕೇಳಿಲ್ಲ ಅಂತ ಕಾಣುತ್ತದೆ. ಇಂದ್ರ, ವೀರೇಂದ್ರ, ವಿಶ್ವಾಮಿತ್ರರು ಸತ್ತು ಹೋಗಿದ್ದಾರೆ. ಈ ಹೆಣ್ಣಿಗಾಗಿ ನೀನೇನಾದ್ರು ನನ್ನ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಇದೇ ಭೂಮಿಯಲ್ಲಿ ಸತ್ತು ಹೋಗುವೆ ಮುದೆ ಹಂದೆ. ಗತಿಸಿ ಹೋದ ಹಳೆಯ ಕತೆ ಹೆದರಿಕೆ ನನಗೆ ಹಾಕಬೇಡ. ನಾನಿನ್ನ ಬಣ್ಣದ ಮಾತಿಗೆ ಮರುಳಾಗಿ ಹೆದರಿ ಹೋಗವನಲ್ಲ. ಶಿಲ್ಪ, ನಿಮ್ಮಂತ ಬಡ ಹೆಣ್ಣುಗಳ ಜೊತೆ ರತಿ ಕ್ರೀಡೆ ಆಡಲಿಕ್ಕೆ ನಮ್ಮಂತ ಮುದಿ ಶ್ರೀಮಂತರನ್ನೇ ಆ ದೇವರು ಕಲಿಯುಗದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಇಷ್ಟು ಹೇಳಿದರೂ ನಿನಗೆ ನಾಚಿಕೆ ಆಗಲಿಲ್ಲವೇ? ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾನೆ ಇದ್ದೀನಿ. ಇಲ್ಲಿಂದ ಹೋದ್ರೆ ಸರಿ, ಇಲ್ಲದಿದ್ದರೆ ಪರಿಣಾಮ ನೆಟ್ಟಾಗಿರೋದಿಲ್ಲ. ಹೆಣ್ಣಿನ ಶೀಲವನ್ನು ಎಷ್ಟೊಂದು ಹಾಳು ಮಾಡಿದೆಯಲ್ಲ. ಅಷ್ಟೇ ಅಲ್ಲ, ಪವಿತ್ರವಾದ ಶೀಲವನ್ನು ಹಾಳು ಮಾಡಿ ನನ್ನಂತ ಹೆಣ್ಣು ಮಕ್ಕಳಿಗೆ ಭ್ರಂಗಮಾನ ಮಾಡಿದೆಯಲ್ಲ. ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಒಳ್ಳೆ ಮಾತಿನಿಂದ ಹೇಳ್ತಾನೆ ಇಂದ ಹೊರಟೋದ್ರೆ ಸರಿ, ಇಲ್ಲದಿದ್ದರೆ ನಿನ್ನಂತ ದೇಶ ದ್ರೋಹಿಗೆ ನಾನು ತಕ್ಕ ಪಾಠ ಕಲಿಸದೆ ಬಿಡಲಾರೆ. ನೀನೊಂದು ಹೆಣ್ಣು, ನೀನೇನು ಮಾಡಬಲ್ಲೆ? ಹಾಗಾದ್ರೆ ನನ್ನ ಮುಟ್ಟೆವು ನೋಡು, ಆಗ ಗೊತ್ತಾಗುತ್ತೆ ಹೆಣ್ಣಿನ ಪೌರುಷ ಏನು ಅಂತ. ಈ 20 ಹಳ್ಳಿಯ ಒಡೆಯನಿಗೆ ಇದುವರೆಗೆ ಸವಾಲು ಹಾಕಿದ ಹೆಣ್ಣುಗಳನ್ನು ನೋಡಿದ್ದಿಲ್ಲ. ಈಗ ನೀನು ಏನು ಮಾಡುತ್ತೋ ನಾನು ನೋಡೇ ಬಿಡ್ತೇನೆ. ನೋಡಿ ಪ್ರೇಮರಾಜ್, ನಿಮ್ಗೆ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟೋದ್ರೆ ಸರಿ, ಇಲ್ಲದಿದ್ದರೆ ನನ್ನ ಕಾಲಲ್ಲಿ ಚಪ್ಪಲಿ ಕೈಗೆ ಬಂದು ನಿನ್ನ ಕೆನ್ನೆಗೆ ಕಪಾಳ ಮೋಕ್ಷ ಕೊಡಬೇಕು. ನನ್ನಂತವರಿಗೆ ನಿನ್ನ ಚಪ್ಪಲಿ ಹೆದರಿಕೆ ಹಾಕುವೇನಲೇ ಹೊಲಸು ಹೆಣ್ಣೆ.
ಹಾಗೂ ಮಾನವ ಜಾತಿಯ ಪಶುವೆ, ಈ ನನ್ನ ಗಣ ಕಾರ್ಯಕ್ಕೆ ಕೈ ಹಚ್ಚಿದವನೇ ಯಾರು? ಅಪ್ಪಾಜಿ, ನೀನಾ ಇಂಥ ಹೊಲಸು ಕೆಲಸ ಮಾಡಲು ನಾಚಿಕೆ ಆಗುದಿಲ್ಲವೇ? ಕಿರಣ್, ನೀನು ಮಣಿಗೆ ಬಾ, ವಿಚಾರಿಸಿಕೊಳ್ಳುತ್ತೇನೆ. ನೋಡಿ, ಅವರು ಮಾಡಿದ ತಪ್ಪಿಗೆ ನಾನೇ ಕ್ಷಮೆ ಕೇಳುತ್ತೇನೆ. ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಾ. ಹಾಗೆ ನೀವು ನನ್ನ ಪಾಲಿಗೆ ದೇವರಿದ್ದ ಹಾಗೆ. ಅಂದರೆ ತಾವು? ನಾನು ಈ ಊರಿನ ರಾಮನ ತಂಗಿ ಶಿಲ್ಪ ಅಂತ. ಅಂದಾಗೆ ನೀವು? ನಾನು ಇದೇ ಊರಿನ ಜಮೀನ್ದಾರ್ ಮಗ ಕಿರಣ್ ಅಂತ. ಕಿರಣ್, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡಿದ್ದೀರಾ. ಅಲ್ಲದಲ್ಲದೆ ಈ ಋಣದ ಬಂದ ನನ್ನ ಮೇಲೆ ತುಂಬಾ ಇದೆ. ಈ ಋಣ ತೀರಿಸೋದಕ್ಕೆ ನನ್ನದೊಂದು ಮಾತು ನಡೆಸ್ಕೊಡ್ತೀರಾ? ಅದೇನು ಹೇಳು ಶಿಲ್ಪ. ನೀವು ನನ್ನನ್ನು ನಿಮ್ಮ ಹೆಂಡತಿಯಾಗಿ ಸ್ವೀಕಾರ ಮಾಡಿಕೊಳ್ಳಬೇಕು. ಅದು ನಿನ್ನ ಕೊನೆ ನಿರ್ಧಾರವೇ? ಹೌದು, ನನ್ನ ತಂದೆ ತಾಯಿ ಆಣೆಗೂ ಸತ್ಯ, ನಿಮ್ಮ ಆಣೆಗೂ ಸತ್ಯ ಸತ್ಯ ಸತ್ಯ. ಈ ಕಿರಣ ಮನವ ಗೆದ್ದ ನೀನೇ ನನ್ನ ಪ್ರೇಮದ ರಾಣಿ. ನೀವೇ ನನ್ನ ಒಲವಿನ ರಾಜನಲ್ಲವೇ? ಹೊಲವೇ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ
ಮುತ್ತಿನ ಮಾಲಿಗೆ ಕಿರಣ್ ನಾನು ಇಲ್ಲಿ ಹೋಗಿ ಬರ್ತೀನಿ. ಬಾಯ್ ಬಾಯ್. ಬಾಯ್. ಈಗಲಾದ್ರೂ ಒಂಚೂರು ನಗ್ರಿ. ದೇವ್ರು ನಮ್ಗೆ ನಗುನೆ ಕೊಟ್ಟಿಲ್ವಾ? ಬಾಯ್ ಬಾಯ್. ಬಾಯ್ ಬಾಯ್. ಜೋರ್ಸಾಗಿದ್ರೆ ಅನ್ರಿ. ಬಾಯ್ ಬಾಯ್. ಬಾಯ್. ನಾನು ಸರಿಯಾದ ಸಮಯಕ್ಕೆ ಬಂದು ಒಂದು ಹೆಣ್ಣಿನ ಮಾನ ಪ್ರಾಣ ಉಳಿಸಿದೆ. ತಂದೆ ನಾಗಲಿಂಗೇಶ, ನಿನ್ನ ಕಣ್ಣು ಮುಂದೆ ಇಂಥ ಕೆಟ್ಟ ಕೆಲಸ ನಡೆದರೂ ಸುಮ್ಮನೆ ಕುಳಿತಿರುವೆಯಲ್ಲ. ಈ ಜಗವೇ ವಿಚಿತ್ರವಾಗಿದೆ. ನನ್ನ ತಂದೆ ಈ ಊರಿನ ಒಡೆಯ ಎನಿಸಿಕೊಂಡವನು. ಇಂಥ ಕೆಟ್ಟ ಕಾರ್ಯಕ್ಕೆ ಕೈ ಹಾಕಿರುವನೇ. ಇಷ್ಟು ದಿನ ನಾನು ಶಾಲೆ ಕಲಿಯಲು ಬೆಂಗಳೂರಿಗೆ ಹೋಗಿ ಹುಚ್ಚು ಹಿಡಿದಂತಾಗಿದೆ. ಇವತ್ತಿನ ಈ ಘೋರ ಸನ್ನಿವೇಶ ನೋಡಿ ನನಗೆ ಮತ್ತಷ್ಟು ಹುಚ್ಚು ಹಿಡಿದಂತಾಗಿದೆ. ನಾನಿಲ್ಲದ ಸಮಯದಲ್ಲೂ ಇನ್ನೂ ಎಂತೆಂಥ ಘೋರ ಸನ್ನಿವೇಶ ನಡೆದಿರಬಹುದು. ಛೇ, ಇದು ಮಹಾ ಅಪರಾಧ. ಈಗಲೇ ಮನೆಗೆ ಹೋಗಿ ವಿಚಾರಿಸಿದರಾಯ್ತು.